ಅದ ನಾವು ಹೋಪ್ಸ್ ಇಟ್ಕೊಂಡಿದ್ವಿ. ರಾಜ್ಯದ ನಾಯಕರ ಅವರ ಒಂದು ನಮಗೆ ಭರವಸೆ ಕೊಟ್ಟಿದ್ದರು. ಆ ಭರವಸೆ ಹಿನ್ನೆಲೆಯಲ್ಲಿ ಹೋಪ್ಸ್ ಇತ್ತು. ಬಟ್ ವರಿಷ್ಠರು ಈಗ ಬದಲಾವಣೆ ಮಾಡಿದ್ದಾರೆ ಬಸವರಾಜ ಡಾಕ್ಟರ್ಗೆ. ನಾನು ಅವರಿಗೆ ಅಭಿನಂದಿಸ್ತೇನೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಕೂಡ ಹಾರೈಸ್ತೀನಿ. ನಿಮ್ಮ ಹೆಸರು ಹೋಗಿತ್ತಾ ಸರ್ ರಾಜ್ಯದಿಂದ? ಅಲ್ಲ, ಸ್ಟಾಪ್ ಆಯ್ತಾ? ಗೊತ್ತಿಲ್ಲ ನನಗೆ. ಹೋಗೈತೆ ಅಂತ ಹೇಳಿದ್ರು. ಸ್ಟಾಪ್ ಆಯಿತು ಹೋಯಿತು ಗೊತ್ತಿಲ್ಲ. ಬಟ್ ಟೋಟಲಿ ಈಗ ನಮ್ಗೆ ಟಿಕೆಟ್ ಮಿಸ್ ಆಗಿದೆ. ಬಸವರಾಜರಿಗೆ ಆಗಿದೆ. ಅದನ್ನೇ ವೆಲ್ಕಮ್ ಮಾಡ್ತೀನಿ. ಇಲ್ಲ, ಪ್ರಯತ್ನದ್ದಿಲ್ಲ. ವರಿಷ್ಠರಿಗೆ ಭೇಟಿ ಆಗ್ತಕ್ಕಂಥದ್ದಲ್ಲ. ನಾನು ವರಿಷ್ಠರಿಗೆ ಪರಿಚಯ ಇಲ್ಲದಂಥದ್ದಲ್ಲ. ನನ್ನ ಜೀವನ ರಾಜಕೀಯದಲ್ಲಿದೆ. ಮತ್ತೆ ಭೇಟಿ ಆಗ್ತಕ್ಕಂಥದ್ದಿಲ್ಲ. 78ದಿಂದ ನಾನು ರಾಜಕಾರಣದಲ್ಲಿದ್ದೀನಿ. ನಿರೀಕ್ಷೆ ಭಾಳ ಹುಸಿ ಮಾಡಿರ್ಬೇಕು. ಆಗ್ತಿರ್ತಾವೆ ಕಾಮನ್ನು ಪೊಲಿಟಿಕ್ಸ್ನಾಗೆ. ಏನೇನು ಆಗ್ತದೆ ಯಾರಿಗೂ ಗೊತ್ತಿಲ್ಲ. ಎಲ್ಲಿ ಮಿಸ್ ಆಯಿತು ಅನ್ಸುತ್ತೆ ಸರ್? ಇಲ್ಲ, ನನಗೆ ಯಾವುದು ಅದು ಆ ಹಿನ್ನೆಲೆ ಗೊತ್ತಿಲ್ಲ. ಡೀಟೇಲ್ಸು ಕೂಡ ಗೊತ್ತಿಲ್ಲ ಎಲ್ಲಿ ಮಿಸ್ ಆಯಿತು. ಅಲ್ಲಲ್ಲ, ನಾನು ಅದನ್ನು ಹೇಳಲಿಕ್ಕೆ ಹೋಗಲ್ಲ. ನನ್ನ ಡ್ಯೂಟಿ. ನನಗೆ ಜನ ಆಶೀರ್ವಾದ ಮಾಡಿದ್ರು. ಪಕ್ಷ ನನಗೆ 10 ವರ್ಷ ಅವಕಾಶ ಕೊಟ್ಟಿತ್ತು. ಮೋದಿಯವ್ರ ನಾಯಕತ್ವದಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ದಕ್ಕೆ ನನ್ನ ಸೌಭಾಗ್ಯ ಅಂತ ಕರ್ಕೊಳ್ತೀನಿ. ಬಟ್ ನಂದು ಡ್ಯೂಟಿ ಮಾಡಿದ್ದೀನಿ ಅಷ್ಟೆ. ನಾನು ಕೆಲಸ ಮಾಡಿದ್ದೀನಿ ಅಂತ ಕೂಡ ಅಂತಲ್ಲ. ನನಗೆ ಒಬ್ಬ ಸೇವಕ ಅಂದ್ರೆ ಜನರು ಏನಂದ್ರೆ ಒಬ್ಬ ಸೇವಕನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸರ್ವಿಸ್ ಕೊಡತಕ್ಕಂಥ ಒಬ್ಬ ಪ್ರಜಾಪ್ರತಿನಿಧಿ ಅಂತಂದ್ರೆ ಅವರೆಲ್ಲ ಕಷ್ಟ ಸುಖಗಳನ್ನು, ಸರ್ಕಾರದ ಯೋಜನೆಗಳನ್ನು ತರ್ತಕ್ಕಂಥದ್ದು ಒಂದು ಹಿನ್ನೆಲೆಯಲ್ಲಿ ಡೆಮಾಕ್ರಸಿ ಸಿಸ್ಟಮ್ನಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಮತದಾರರು ಇವತ್ತು ಏನಂದ್ರೆ ಅವರಿಗೆ ನಾನು ಸರ್ವಿಸ್ ಕೊಟ್ಟಿದ್ದೀನಿ ಅಷ್ಟೇ. ಅದಕ್ಕೆ ಅವರೆಲ್ಲರಿಗೂ ಮತದಾರರಿಗೂ ಕೂಡ ನಾನು ಋಣಿಯಾಗಿದ್ದೀನಿ. 8 ಕ್ಷೇತ್ರದ ಅಲ್ಲಿ ಏನೋ ಇರ್ಬೋದು. ಅವರು ಯಂಗ್ಟರ್ಸ್ ಅದಾರ ಮತ್ತು ವೃತ್ತಿಯಲ್ಲಿ ಡಾಕ್ಟರ್ಸ್ ಅದಾರ ಮತ್ತು ಅವ್ರ ಫಾದರ್ ಕೂಡ MLA ಆದಂಥವ್ರು. ಇವೆಲ್ಲ ಹಿನ್ನೆಲೆಯಲ್ಲಿ ಮಾಡಿರ್ಬೋದು ಅಥವಾ ಬೇರೆ ಹಿನ್ನೆಲೆ ಏನಿದೆ ಇರ್ಬೋದು. ವರಿಷ್ಠರಿಗೆ ಗೊತ್ತದೆ ಎಲ್ಲ. ಅಲ್ಲ, ನಾವು ಸಂಪರ್ಕ ಮಾಡಿದ್ದೆವು. ಕಳೆದ ವಾರದಲ್ಲಿ ಮಾಡಿದ್ದೇವೆ. ಎಲ್ಲರೂ ಕೂಡ ಭರವಸೆ ಕೊಟ್ಟಿದ್ದರು. ಮತ್ತು ಇವತ್ತು ಬದಲಾವಣೆ ಮಾಡಿದ್ದಾರೆ. ಮತ್ತು ಪಾರ್ಟಿ ನಿರ್ಣಯಕ್ಕೆ ನಾವೆಲ್ಲ ಬದ್ಧ ಇರ್ತೀವಿ. ಅದಕ್ಕೇನಿಲ್ಲ. ಮುಂದೆ ಏನು ಮಾಡೋಕ್ಕೆ ಚಾನ್ಸ್ ಇಲ್ಲ ಏನ್ರಿ. ಯಾಕಂದ್ರೆ ಒಂದು ಸಲ ಈಗ ಹೈಕಮಾಂಡ್ ನಿರ್ಣಯ ಮಾಡಿದ ಮೇಲೆ ಈಗ ಬದಲಾವಣೆ ಮಾಡ್ರಿ ಅಂತೇಳಿ ನಾವು ಕೇಳಿದ್ರಾಗೂ ಈಗ ಅಷ್ಟು ಸಮಂಜಸ ಇಲ್ಲ. ಅವ್ರು ಯಾವ ವರಿಷ್ಠರು ಯಾವ ಹಿನ್ನೆಲೆಯಲ್ಲಿ ಮಾಡಿದ್ರು ಅದು ವರಿಷ್ಠರು ಇವತ್ತು ಏನು ತೀರ್ಮಾನಕ್ಕೆ ನಾವೆಲ್ಲ ತಲೆಬಾಗಬೇಕಲ್ಲ. ಇರ್ಬೋದು, ಸರ್ವೇದಾಗ ನನ್ನ ಹೆಸರು ಇರ್ಬೋದು ಅಥವಾ ಜನ ಹೇಳಿರ್ಬೋದು, ಜನರ ತೀರ್ಮಾನ. ಬಟ್ ಅವರು ವರಿಷ್ಠರು ಯಾವ ಮಾನದಂಡ ಮಾಡಿದಾರನ್ನು ಗೊತ್ತಿಲ್ಲ. ವರಿಷ್ಠರಿಗೆ ಗೊತ್ತದು. ಪಕ್ಷದಲ್ಲೇ ಇರ್ತೀವಿ, ಏನು ತೊಂದರೆ ಇಲ್ಲ. ಯಾಕಂದರೆ ನಾನು ಈಗ ಪಕ್ಷ ಚೇಂಜ್ ಮಾಡ್ತಕ್ಕಂಥದ್ದು ಎಲ್ಲಿ ಕೂಡ ಅದು ನನ್ನ ಮುಂದೆ ಕ್ವಶನ್ನು ಬಂದಿಲ್ಲ. ಪಕ್ಷದಲ್ಲಿ ಇರ್ತೀನಿ. ಯಾರು ಕ್ಯಾಂಡಿಡೇಟ್ ಆದರೆ ಅವ್ರು ಸಪೋರ್ಟ್ ಮಾಡ್ತೀನಿ. ಇನ್ನೂ ಕೆಲಸ ಮಾಡೋದು ಹುಮ್ಮಸ್ಸಿತ್ತು. ಅದು ಏನು ಮಾಡೋಕ್ಕಾಗಲ್ಲ ಸರ್. ನಾವು ಈಗ ಹುಮ್ಮಸ್ಸು ಇತ್ತು, ಕೆಲಸ ಮಾಡಿದ್ದೀನಿ, ಅದು ಡಿಫ್ರೆಂಟ್ ಮ್ಯಾಟ್ರು. ವಿಶ್ವಾಸ ಇತ್ತು, ಎಲ್ಲದೂ ಕೂಡ ಒಂದೊಂದು ಸರಿ ಅಂದರೆ ಅದು ಬುಡ ಮೇಲೆ ಆಗ್ತಕ್ಕಂಥದ್ದು ಆಗ್ತದೆ. ಇರ್ಬೋದು. ಅದೇನಾರು ಅವ್ರ ಮಾನದಂಡ ಇಟ್ಕೊಂಡಿರ್ಬೋದು. ಇವರಿಂದ ಪಕ್ಷಕ್ಕೆ ಕಿರಿಕಿರಿ ಐತೆ ಅಂತನೋ ಭಾವನೆ ಬಂದಿರ್ಬೋದು. ನಾನು ನೇರವಾಗಿ ಅದ್ರ ಮೇಲೆ ತೀರ್ಮಾನ ಮಾಡ್ರಿ ಅಂತ ಕೂಡ ಹೇಳಲಿಕ್ಕೆ ಹೋಗೋದಲ್ಲ. ಇಲ್ಲ, ಅದನ್ನು ಆ ಲೆಕ್ಕಾಚಾರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮೋದಿಯವ್ರದ್ದು ಇಮೇಜ್ ಇದೆ. ಜಗತ್ತು ಇವತ್ತು ಮೋದಿಯವ್ರ ನಾಯಕತ್ವ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಅದು ಪಾರ್ಲಿಮೆಂಟ್ನಲ್ಲಿ ಹಿನ್ನಡೆ ಆಗ್ತಂತೆ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತಿಲ್ಲ. ಇಲ್ಲ, ನಮ್ಗೆ ಯಾರೂ ಇದುವರೆಗೆ ಸಂಪರ್ಕನೂ ಕೂಡ ಮಾಡಿಲ್ಲ. ಈಗ ಮುಂದಿಂದು ಅಥವಾ ನಿಮ್ಗೆ ಯಾವ್ದಾರು ಸ್ಥಾನಮಾನ ಕೊಡ್ತೀವಿ ಅಂತ ಚರ್ಚೆ ಕೂಡ ಆಗಿಲ್ಲ. ಇಲ್ಲ, ನನಗೇನು ವ್ಯಕ್ತಿಗತ ನೋವು ಅನ್ನೋಕ್ಕೇನು ಪ್ರಶ್ನೆ ಇಲ್ಲ. ಅಲ್ಲಿ ಕಾರ್ಯಕರ್ತರು ಈಗ ಅವ್ರಿಗೆ ನೋವಾಗಿದೆ ಪಾಪ. ಏನಂದ್ರೆ ನಂಬ್ಕೊಂಡು ಬಂದಿರ್ತಾರೆ. ಒಂದು ಅವ್ರಿಗೇನೋ ಒಬ್ಬರು ನಮ್ಮ ಹಿರಿಯರು ಅದರ ಅವ್ರ ಹತ್ರ ಕಷ್ಟ ಸುಖ ಹೇಳ್ಕೋಬೇಕಂಥದ್ದು ಒಂದು ಸಹಜವಾದಂಥದ್ದು. ಅವ್ರಿಗೆ ಭಾಳ ನೋವಾಗಿದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಕೆಲವು ಫೋನ್ ಕಾಲ್ ಬಂದು ಎಲ್ಲರೂ ಹತ್ಕೊಂತ ಮಾತಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.